ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತುಂಬ ದಿನ ಆಗಿತ್ತು ಲಾಗ್ ಆಗ್ತಲೇ, ಈಗ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ಹಬ್ಬದ ದಿನದ ಲಾಗ್ ಮಾಡೋಣ ಅಂತೇಳಿ ವೀಡಿಯೋ ಮಾಡಿದ್ದೇನೋ ನಿಜ, ಆದರೆ ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ತೋರಣ ಎಲ್ಲ ಹಾಕಿದ್ವಿ ಅಷ್ಟೇ, ಆಮೇಲೆ ಲಾಗ್ ಮಾಡೋಕ್ಕಾಗಲಿಲ್ಲ. ಮತ್ತು ಬೇರೆ ಕೆಲಸದಲ್ಲೆಲ್ಲ ಬ್ಯುಸಿ ಆದ್ವಿ. ಹಾಗೆ ವೀಡಿಯೋ ಮಾಡ್ತಾಯಿದ್ರೆ ಹಬ್ಬ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಬ್ಬದ ದಿನ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇದು ಹಬ್ಬದ ಮಾರನೇ ದಿನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. ಏನಪ್ಪ ಇದಕ್ಕಿದ್ದಂಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀರಾ ಅಂತ ಹೇಳಿ ಅಂದ್ಕೊಬೋದು, ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ತುಂಬ ದಿನಗಳ ಆಸೆ, ಒಂದು ಮನೆ ದೇವ್ರ ದರ್ಶನ ಮಾಡಬೇಕು ಅಂತ, ತಿರುಪತಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಳ್ತಿದ್ವಿ. ಆಗ್ತಾನೇ ಇರಲಿಲ್ಲ. ಪ್ರತಿ ಸರಿಯಿಂದ ಕೊರೋನಾ ಟೈಮಿಂದನೂ ಟ್ರೈ ಮಾಡ್ತಾನೇ ಇದ್ದೀವಿ, ಹೋಗೋಣ ಅಂತ. ಏನಾದರೂ ಒಂದು ರೀಸನ್ನು ಸಿಕ್ಕೋದು, ತಪ್ಪು ಹೋಗ್ಬಿಡೋದು, ಆ ರೀತಿ ಆಗ್ತಾಯಿತ್ತು. ಈ ಸರಿ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಮನೆಯೆಲ್ಲ ಹಬ್ಬನೂ ಇತ್ತಲ್ವ, ಫುಲ್ ಎಲ್ಲ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದೆ. ಹಬ್ಬದ ಕೆಲಸ ಎಲ್ಲ ಮುಗಿಸ್ಬೇಕಿತ್ತಲ್ವ, ಹಾಗಾಗಿ ಮನೆಯೂ ಕೂಡ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲ ಮನೆ ದೇವ್ರಿಗೆ ಹೋಗ್ತಾ ಇರೋದಲ್ವ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹಬ್ಬ ಕಳೆದು ಹೋಗೋಣ ಅಂತೇಳಿ ತೀರ್ಮಾನ ಮಾಡಿಕೊಂಡು ಹೊರಟಿದ್ದೀವಿ. ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಮಾನ್ಯಂದು ಕಿರಿಕಿರಿ ಇದ್ದೇ ಇರುತ್ತಲ್ವ, ನನಗೆ ಈ ಬಟ್ಟೆ ಹಾಕ್ರಿ, ಆ ಬಟ್ಟೆ ಹಾಕ್ರಿ ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಹೇಳ್ತಾ ಇರ್ತಿದ್ಲು. ಅದಕ್ಕೆ ನಾನೇನು ಮಾಡಿದೆ, ನೀನು ಏನು ಮಾತಾಡಬೇಡ, ಸುಮ್ಮನಿರಪ್ಪ ಒಂದು ಸ್ವಲ್ಪ ಹೊತ್ತು, ನನಗೆ ಬಟ್ಟೆ ಇಲ್ಲಿ ಜೋಡಿಸ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಎಲ್ಲರದು ಅವ್ರವ್ರ ಬಟ್ಟೆನ ಸೆಟ್ ಮಾಡಿಬಿಟ್ಟು ಇಡ್ತಾ ಇದ್ದೆ. ಯಾಕಂದರೆ ಒಂದು ಬಟ್ಟೆ ತೊಗೊಳ್ಳೋದು, ಇನ್ನೊಂದು ಬಟ್ಟೆ ಸಿಗಲಿಲ್ಲ ಅನ್ನೋದು, ಆ ರೀತಿ ಎಲ್ಲ ಆಗಬಾರ್ದು ಅಂತೇಳ್ಬಿಟ್ಟು ಎಲ್ಲರ ಬಟ್ಟೆ ಏನೇನು ಬೇಕೋ ಅವ್ರವ್ರ ಬಟ್ಟೆನ ಒಂದು ಕಡೆ ಕ್ಲೀನಾಗಿ ಜೋಡಿಸ್ಬಿಟ್ಟು ಒಂದೊಂದು ಸೈಡ್ ಇಟ್ಬಿಟ್ರೆ ಅವ್ರವ್ರದ್ದು ಹಿಂಗೆ ತೆಗೆದ್ರೆ ಫುಲ್ಲು ಒಂದು ಸೆಟ್ ಅವ್ರಿಗೆ ಸಿಕ್ಬಿಡಬೇಕು, ಆ ರೀತಿ ಮಾಡ್ತಾಯಿದ್ದೆ. ಇವಳು ಮಧ್ಯೆ ನನಗೆ ಈ ಬಟ್ಟೆ ಹಾಕ್ರಿ, ಆ ಬಟ್ಟೆ ಹಾಕ್ರಿ ಅಂತೇಳಿ ಹೇಳ್ತಾನೆ ಇರ್ತಿದ್ಲಲ್ವ, ಅದಕ್ಕೆ ಅವಳಿಗೆ ಒಂದು ಸ್ವಲ್ಪ ಜೋರು ಮಾಡ್ತಾಯಿದ್ದೆ. ನನಗೆ ಬೈತಾನೇ ಇರ್ತೀರ ಯಾವಾಗಲೂ ಅಂತೇಳಿ ಹೇಳ್ತಾಯಿದ್ಲು. ಆಮೇಲೆ ಬಳೆಗಳು, ಕಿವಿ ಓಲೆ ಇದೆಲ್ಲ ಬೇಕಲ್ವ ಮಕ್ಕಳಿಗೆ ಎಲ್ಲ ಹಾಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಅದನ್ನು ಕೂಡ ಎಲ್ಲದು ಪ್ಯಾಕ್ ಮಾಡಿ ಇಡ್ತಾಯಿದ್ದೆ. ಒಂದು ಬ್ಯಾಗ್ ಇಟ್ಕೊಂಡ್ಬಿಡೋಣ, ಪರ್ಸು ಇದೆಲ್ಲ ಇಟ್ಕೊಳ್ಳೋದಕ್ಕೆ ಸರಿಯಾಗುತ್ತೆ. ಈಗ ಕಾಣಿಕೆ ದುಡ್ಡೆಲ್ಲ ಇರುತ್ತಲ್ವ, ಅದನ್ನು ಹಾಕೊಂಡು ಹೋಗೋದಕ್ಕೆಲ್ಲ ಸರಿಯಾಗುತ್ತೆ. ಒಂದು ವ್ಯಾನಿಟಿ ಬ್ಯಾಗ್ ಇಟ್ಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ಒಂದು ಬ್ಯಾಗ್ ಕೂಡ ತೊಗೊತಾ ಇದ್ದೀನಿ ನಾನು. ಅದೆಲ್ಲ ಹಾಕ್ಕೊಂಡು ಅದರಲ್ಲಿ ಇಟ್ಕೊತಾ ಇದ್ದೀನಿ. ಕಾಣಿಕೆ ದುಡ್ಡು ಇದನ್ನೆಲ್ಲ ಸಪ್ರೇಟಾಗಿ ಈ ಬ್ಯಾಗಿಗೆ ಹಾಕಿಟ್ಕೊಂಡ್ಬಿಟ್ರೆ ನಾವಲ್ಲಿ ದೇವಸ್ಥಾನಕ್ಕೆ ಹೋದಾಗ ತೊಗೊಂಡೋಗಿ ಕಾಣಿಕೆ ಹಾಕೋದಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊತಾ ಇದ್ದೆ. ಬಟ್ಟೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಾಯಿತು. ಬಳೆಗಳು ಇದನ್ನೆಲ್ಲ ಮಕ್ಕಳು ಎಲ್ಲ ಇಟ್ಕೋತಾಯಿದ್ರು ಡ್ರೆಸ್ಸಿಗೆ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ದೇವಸ್ಥಾನಕ್ಕೆ ಹೋಗ್ತಾ ಇರೋದಲ್ವ, ಬಳೆ ಇದೆಲ್ಲ ಇರಲೇಬೇಕು ಅಂತ ಹೇಳ್ಬಿಟ್ಟು. ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ನಮಗಲ್ಲಿ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಏನು ಅಷ್ಟು ಗೊತ್ತಿಲ್ಲ. ಹಾಗಾಗಿ ನಾವೇನು ಮಾಡಿದ್ವಿ, ಪ್ಯಾಕೇಜಲ್ಲೇ ಹೋಗ್ಬಿಡೋಣ ಅಂತೇಳ್ಬಿಟ್ಟು ಫಸ್ಟು ಟ್ರೈನಲ್ಲಿ ಹೋಗೋಣ ಅಂತೇಳಿ ರಿಸರ್ವೇಷನ್ ಮಾಡಿಸೋಣ ಅಂತ ನೋಡಿದ್ವಿ. ಒಂದು 15-20 ದಿನ ಲೇಟ್ ಅಂತೇಳಿ ಹೇಳಿದ್ರು. ಯಾವುದೇ ರೀತಿ ರಿಸರ್ವೇಷನ್ ಎಲ್ಲ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು. ಸರಿ, ಮತ್ತು ಇನ್ನು 15-20 ದಿನದವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ, ನಾವು ಹೊರಟಿದ್ದೀವಲ್ವ ಆಲ್ರೆಡಿ, ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಪ್ಯಾಕೇಜ್ ಬುಕ್ ಮಾಡಿದ್ವಿ. ಪ್ಯಾಕೇಜ್ ಬುಕ್ ಮಾಡಿಕೊಂಡು ಹೊರಟಿರೋ ಅಂಥದ್ದು. ಹಾಗಾಗಿ ಎಲ್ಲ ದಿಢೀರ್ ಅಂತ ಹೇಳಿ ಆಯ್ತಲ್ವ, ಮತ್ತು ಬಟ್ಟೆ ಎಲ್ಲ ಜೋಡಿಸಿಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಡಿಸೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಡ್ತಾಯಿದ್ದೀನಿ. ಬೇಗನೆ ಎದ್ದಿದ್ವಿ ಅವತ್ತು, ಒಂದು 4:15ಗೆ ಎದ್ದಿದ್ವಿ. ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡ್ರೆ ನಾವು 11 ಗಂಟೆ ಅಷ್ಟೊತ್ತಿಗೆಲ್ಲ ಹೊರಟುಬಿಡ್ಬೇಕಿತ್ತು. ರಾತ್ರಿ ನಮಗೆ ಬಸ್ ಇದ್ದಿದ್ದಲ್ಲಿ ಬೆಂಗಳೂರಲ್ಲಿ 8:25ಕ್ಕೆ ಕರೆಕ್ಟಾಗಿ ಬಸ್ ಇದ್ದಿದ್ದು. ಅಷ್ಟರಲ್ಲಿ ನಾವು ಬೆಂಗಳೂರು ರೀಚ್ ಆಗಬೇಕಲ್ವ, ಮತ್ತು ಟ್ರೈನ್ ಕೂಡ ಇರಲಿಲ್ಲ ಇಲ್ಲಿಂದ ಹೊರಡೋದಕ್ಕೆ. ಹಾಗಾಗಿ ಲೇಟಾಗಿ ಹೋಗೋಣ, ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿದ ಬಟ್ಟೆಗಳು ಅದು ಇದು ಎಲ್ಲ ಇರುತ್ತಲ್ವ ಮನೆ ಕೆಲಸ ಅಂತೇಳ್ಬಿಟ್ಟು ಅದನ್ನೆಲ್ಲ ಮುಗಿಸಿ ನೀಟಾಗಿ ಸ್ವಚ್ಛ ಮಾಡಿಟ್ಟು ಹೋಗಬೇಕು ಮನೆ ದೇವ್ರಿಗೆ ಹೋಗ್ತಿರೋದು ಅಂತೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅದು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ನೀಟಾಗಿ ಹಬ್ಬದ ವಾತಾವರಣದ ಥರನೇ ಇತ್ತು ಮನೆ. ಅವತ್ತು ಒಂಥರ ಖುಷಿ ಆಗ್ತಾಯಿತ್ತು ನನಗೂ. ರಂಗೋಲಿ ಎಲ್ಲ ಬಾಗಿಲಿಗೆ ಹೊಸ್ಲಿಗೆ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿ, ಹೊಸ್ಲಿಗೆಲ್ಲ ಅರಶಿನ ಹಚ್ಬಿಟ್ಟು ನೀಟಾಗಿ ರಂಗೋಲಿ ಎಲ್ಲ ಬಿಡಿಸಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಆಯಿತು. ಟೈಮ್ ಆಗಲೇ 7:45 ಆಗ್ತಾ ಬಂತು. ಇಷ್ಟೆಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಇನ್ನು ತಿಂಡಿ ಮಾಡಬೇಕಲ್ವ, ತಿಂಡಿನೂ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಪೊಂಗಲ್ ಮಾಡೋಣ ಅಂತ ಬಂದೆ. ಸೌಂಡು ಆ್ಯಕ್ಚುಲಿ ಮ್ಯೂಟ್ ಆಗಿಬಿಟ್ಟಿದೆ, ಏನಂತ ಗೊತ್ತಿಲ್ಲ. ಅದು ಹಿಂಗೆ ಏನಾದರೂ ಒಂದು ವಿಡಿಯೋ ಮಾಡಬೇಕಂತ ಹೇಳಿದಾಗ ಸೌಂಡ್ ಮ್ಯೂಟ್ ಆಗಿಬಿಡುತ್ತೆ. ಇವತ್ತು ಪೊಂಗಲ್ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ಪೊಂಗಲ್ ಆದರೆ ಒಂದೇ ಸರಿ ಆಗೋಗ್ಬಿಡುತ್ತೆ, ಒಂದು ಪಾಟ್ ರೆಸಿಪಿ ಅಲ್ವಾ, ಒಂದೇ ಸರಿ ಆಗೋಗ್ಬಿಡುತ್ತೆ. ಅದ್ರ ಜೊತೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇವತ್ತು. ಪೊಂಗಲ್ಲು ತುಂಬಾ ರುಚಿಯಾಗಿ ಟೇಸ್ಟಾಗಿ ತುಂಬ ಚೆನ್ನಾಗಾಗಿತ್ತು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ, ತುಪ್ಪ ಏನೂ ಹಾಕ್ಕೊತಾ ಇಲ್ಲ. ತುಪ್ಪ ಈಗಲೇ ಹಾಕ್ಕೊಂಬಿಟ್ರೆ ವಿಸಲ್ ಆದಾಗ ಏನಾಗ್ಬಿಡುತ್ತೆ
ಏನಾಗ್ಬಿಡುತ್ತೆ ಕುಕ್ಕರ್ ಮೇಲೆಲ್ಲ ತುಪ್ಪ ಬಂದುಬಿಡುತ್ತೆ. ಹಾಗಾಗಿ ತುಪ್ಪ ಹಾಕ್ಕೊಂಡಿಲ್ಲ, ಬರೀ ಎಣ್ಣೆ ಹಾಕ್ಕೊಂಡು ಕಾಳುಮೆಣಸು ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು 3/4 ಸ್ಪೂನಷ್ಟು ಕಾಳುಮೆಣಸು, 1.5 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಇಲ್ಲ ಅಂತ ಹೇಳಿದರೆ ನೀವು ಕಡಲೆಬೀಜ ಕೂಡ ಹಾಕ್ಕೊಳ್ಬೋದು. ನಾನು ಗೋಡಂಬಿ ಕಡಲೆಬೀಜ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಅದರಲ್ಲಿ ಬೇಯೋದ್ರಿಂದ ಈ ಬೇಯಿಸಿರೋ ಕಡಲೆಬೀಜ ಇರುತ್ತಲ್ವ ಆ ಥರ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಕಡಲೆಬೀಜನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ತೆಂಗಿನಕಾಯಿನ ಉದ್ದುದ್ದವಾಗಿ ಈ ರೀತಿ ಕಟ್ ಮಾಡಿಕೊಂಡು ಅದು ಸ್ವಲ್ಪ ಎಲ್ಲ ಕೆಂಪಾಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ತೆಂಗಿನಕಾಯೆಲ್ಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪೊಂಗಲ್ಲು ಒಂಥರ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಸ್ಪೂನ್ ತಿನ್ನೋ ಅಷ್ಟೊತ್ತಿಗೆ ಕಾಯಿ ಕಡಲೆಬೀಜ ಎಲ್ಲ ಸಿಕ್ತಿರುತ್ತಲ್ವ, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಹಾಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಾಯಿ ಏನು ಹಾಕ್ಕೊಂಡಿದ್ದೀವಿ ಅದೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಕೆಂಪಾಗಬೇಕು, ಆವಾಗ ನಮಗೆ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ಪೊಂಗಲ್ಲಿಂದು. ಆ ಕಾಯಿ ಹಸಿಯಾಗಿತ್ತು ಅಂತ ಹೇಳಿದ್ರೆ ಆ ಟೇಸ್ಟೇ ಬೇರೆ ರೀತಿ ಆಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ವ, ಈಗ ಗೋಡಂಬಿ ಹಾಗೆ ಕಡಲೆಬೀಜ ಎಲ್ಲ ಆಲ್ಮೋಸ್ಟು ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಈಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಈ ತೆಂಗಿನಕಾಯಿನೂ ಅಷ್ಟೇ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನಾನಂತೂ ಇವತ್ತು ಫುಲ್ಲು ಖುಷಿಯಾಗಿದ್ದೀನಿ. ಯಾಕಂತ ಹೇಳಿದ್ರೆ ತುಂಬ ದಿನಗಳ ಕನಸು ಅಂತಲೇ ಹೇಳ್ಬೋದು. ನನಗೆ ಮದುವೆ ಆದಾಗಿಂದನೂ ಅನ್ಕೋತಾನೇ ಇದ್ದೆ, ಒಂದು ಸರಿ ತಿರುಪತಿಗೆ ಹೋಗಿ ಬರೋಣ. ಯಾಕಂದರೆ ಮನೆ ದೇವರಲ್ವ ನಮಗೆ, ಅದಕ್ಕೆ ನನಗೆ ತುಂಬ ಆಸೆ ಇತ್ತು. ಆ ಆಸೆ ಇವತ್ತು ಈಡೇರ್ತಾ ಇದೆ ಅಂತ ಹೇಳಿ ತುಂಬ ಖುಷಿಯಾಗಿದ್ದೆ. ಈಗ 1 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 1-2 ಸರಿ ವಾಶ್ ಮಾಡಿಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ಪಷ್ಟು ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ಬಟಾಣಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಒಗ್ಗರಣೆ ಜೊತೆನೇ. ಇದಿಷ್ಟು ಒಗ್ಗರಣೆ ಆದ ನಂತರ ಈಗ ಏನು ನಾವು ತೊಳೆದಿಟ್ಕೊಂಡಿದ್ವಿ ಹೆಸರುಬೇಳೆ ಹಾಗೆ ಅಕ್ಕಿ ಎರಡನ್ನು ಸೇರಿಸ್ಕೊಂಡು ಒಂದು 20 ಸೆಕೆಂಡು ಫ್ರೈ ಮಾಡ್ಕೊಂಬಿಡೋಣ. ಒಗ್ಗರಣೆಯಲ್ಲಿ ಸಾಕಾಗತ್ತೆ, ಹೇಗಿದ್ದರೂ ಬೇಯಿಸ್ಕೋಬೇಕಲ್ವ, ಹಾಗಾಗಿ ಒಂದು 20 ಸೆಕೆಂಡ್ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊತಿರೋದಷ್ಟೇ. ಇಷ್ಟಾದ ನಂತರ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಳೋಣ. ನೀರು ನಾನೀಗ 1 ಕಪ್ಪು ಹೆಸರುಬೇಳೆ ಹಾಗೆ 1 ಕಪ್ಪು ರೈಸ್ ತೊಗೊಂಡಿರೋದ್ರಿಂದ ಒಂದು 6ರಿಂದ 6.5 ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇಷ್ಟು ಸೇರಿಸ್ಕೊಂಡ್ರೆ ನಿಮಗೆ ಕರೆಕ್ಟ್ ಹದವಾಗಿ ಬೇಯುತ್ತೆ. ಅಕಸ್ಮಾತ್ ಏನಾದರೂ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಆಮೇಲೆ ಬೇಕಾದರೆ ನೀವು ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು. ಈಗ ನಾನು ಒಂದು 6.5 ಕಪ್ಪಷ್ಟು 6ರಿಂದ 6.5 ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗೆಲ್ಲ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಈಗಲೇ. ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಳ್ಳೋಣ. ಉಪ್ಪು ಹಾಕಿರೋ ಅಂಥ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಉಪ್ಪು ಹಾಕ್ಬಿಟ್ಟು ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಕೂಗಿಸ್ಕೊತೀನಿ. 2 ವಿಸಲ್ ಕೂಗಿಸ್ಕೊಂಡ್ರೆ ಕರೆಕ್ಟಾಗಿ ಹೆಸರುಬೇಳೆ ರೈಸು ಎಲ್ಲ ಕರೆಕ್ಟಾಗಿ ಬೆಂದಿರುತ್ತೆ. ಇದಾಗೋಷ್ಟರಲ್ಲಿ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ, ಇದ್ರ ಜೊತೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಬಿಡೋಣ. ಕಾಯಿ ಚಟ್ನಿ ರೆಡಿ ಆಗುತ್ತೆ. ಕಾಯಿ ಚಟ್ನಿ ಇಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಪೊಂಗಲ್ ತಿನ್ನೋದಕ್ಕೆ ರುಚಿನೇ ಇಲ್ಲ ಅಂತ ಅನಿಸುತ್ತೆ. ನಮ್ಮ ಮನೆಯಲ್ಲಂತೂ ಪೊಂಗಲ್ ಮಾಡಿದೆ ಅಂತ ಹೇಳಿದರೆ ಕಾಯಿ ಚಟ್ನಿ ಇರಲೇಬೇಕು. ಹಾಗಾಗಿ ಚಟ್ನಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ವಿಸಲ್ ಕೂಡ ಆಯಿತು, ತಣ್ಣಗಾಗಿದೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ. ತೋರಿಸ್ತೀನಿ ನೋಡಿ ಯಾವ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಕರೆಕ್ಟಾಗಿ ಬೆಂದಿದೆ. ಹೆಸರುಬೇಳೆ ಅಕ್ಕಿ ಎಲ್ಲ ಕರೆಕ್ಟಾಗಿ ಆಗಿದೆ. ಈಗ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಸೇರಿಸ್ತೀನಿ ನಾನು. ಅದು ಸೇರಿಸಿದ್ರೆ ನಿಮಗೆ ಪೊಂಗಲ್ ರುಚಿ ಡಬ್ಬಲ್ ಆಗುತ್ತೆ. ಏನಂತ ಹೇಳಿದ್ರೆ ಹಾಲು ಸೇರಿಸ್ಕೊತಾ ಇದ್ದೀನಿ. ಮನೆಗೆಲ್ಲ ಕಾಫಿ ಟೀಗೆಲ್ಲ ತರ್ತೀವಲ್ವ, ಅದೇ ಹಾಲು, ತೆಂಗಿನಕಾಯಿ ಹಾಲೇನಲ್ಲ, ಈ ಹಾಲು ಸೇರಿಸ್ಕೊತಿದ್ದೀನಿ. ಹಾಲನ್ನು ನಾನು 2ರಿಂದ 2.5 ಕಪ್ಪಷ್ಟು ಹಾಲು ಸೇರಿಸ್ಕೊಂಡಿದ್ದೀನಿ. ನೀರು ಆವಾಗಲೇ 6ರಿಂದ 6.5 ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಹಾಲನ್ನು ಒಂದು 2 ಕಪ್ಪು ಅಥವಾ 2.5 ಕಪ್ಪಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಪೊಂಗಲ್ ಯಾವ ರೀತಿ ಇರಬೇಕು, ತೆಳುವಾಗೋ ಗಟ್ಟಿಯಾಗೋ ನಿಮಗೆ ಯಾವ ರೀತಿ ತಿನ್ನೋಕ್ಕೆ ಇಷ್ಟಪಡ್ತೀರಾ ಆ ರೀತಿ ಮಾಡ್ಕೋಬೇಕಾಗತ್ತೆ. ನಾನು ಈ ಹದವಾಗಿ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡ್ರೆ
ಕರೆಕ್ಟಾಗಿರುತ್ತೆ ಪೊಂಗಲ್ಲು. ಹಾಲು ಹಾಕಿದ್ಮೇಲೆ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಇಷ್ಟ ಆಗುತ್ತೆ ತುಪ್ಪ ಅಷ್ಟು ಸೇರಿಸ್ಕೊಳ್ಬೋದು. ಪೊಂಗಲ್ಲಿಗೆ ನಾವು ಎಷ್ಟು ತುಪ್ಪ ಹಾಕ್ಕೊತೀವಿ ಅಷ್ಟು ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದು 2ರಿಂದ 3 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡೋಣ. ಆ ಪೊಂಗಲ್ ಜೊತೆ ತುಪ್ಪ ಎಲ್ಲ ಚೆನ್ನಾಗಿ ಬೆರ್ತೋಗ್ಬೇಕು. ಆ ರೀತಿ ಆದರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಪ್ಲೇಟಿಗೆ ಸರ್ವ್ ಮಾಡ್ಕೊಬೇಕಾದ್ರೂ ತುಪ್ಪ ಸೇರಿಸ್ಕೊಂಡು ಸರ್ವ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಪೊಂಗಲ್ ಅಂತ ಹೇಳಿದರೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರೋದು. ಈಗ ಕೊನೆಯದಾಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಅರಿಶಿನ ಪುಡಿ ಏನು ಸೇರ್ಸೋಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದರೆ ನಮ್ಮ ಮನೆಯಲ್ಲಿ ಅರಿಶಿನ ಪುಡಿ ಹಾಕಿದ್ರೆ ಹಸ್ಬೆಂಡಿಗೆ ಅಷ್ಟು ಇಷ್ಟ ಆಗೋಲ್ಲ. ಚಿತ್ರಾನ್ನಕ್ಕೊಂದು ಇಷ್ಟಪಟ್ಟು ತಿಂತಾರಷ್ಟೇ ಬಿಟ್ಟರೆ ಇನ್ನು ಪೊಂಗಲಿಗೆಲ್ಲ ಅರಿಶಿನ ಪುಡಿ ಹಾಕಿಬಿಟ್ರೆ ಎಲ್ಲ ಅಷ್ಟು ಇಷ್ಟಪಡಲ್ಲ ಅವರು. ಹಾಗಾಗಿ ನಾನಿಲ್ಲಿ ವೈಟ್ ಪೊಂಗಲ್ ಅಂತ ಹೇಳಿ ಮಾಡ್ತಾರಲ್ವ ಆ ರೀತಿಯೇ ಮಾಡ್ಕೊಂಡಿದ್ದೀನಿ. ಹಾಲೆಲ್ಲ ಹಾಕ್ಕೊಂಡು ತುಪ್ಪ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿ ಬಂದಿದೆ. ನೀವು ಅರಿಶಿನ ಪುಡಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡ್ತೀರಲ್ವ ಆ ಟೈಮಲ್ಲೇ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಪೊಂಗಲ್ ಎಲ್ಲ ರೆಡಿ ಆಯಿತು. ಇನ್ನು ಬೇಗ ತಿಂಡಿ ಮಾಡಿಕೊಂಡು ಮತ್ತು ಇದನ್ನೆಲ್ಲ ಅಡುಗೆ ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೊರಡಬೇಕಲ್ವ. ಹಾಗಾಗಿ ತಿಂಡಿ ಎಲ್ಲ ಮಾಡ್ಕೊಂಡು ಬಿಡ್ತೀವಿ. ಟೈಮ್ ಕೂಡ ಆಯ್ತಾಗಲೇ ಆಲ್ರೆಡಿ 8:45 ಆಗ್ತಾ ಬಂತು ಟೈಮು. ಅದಕ್ಕೆ ಮಕ್ಕಳಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಈಗ ಅಡುಗೆ ಮಾಡಿರುವಂಥ ಪಾತ್ರೆಗಳನ್ನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾವು ರೆಡಿ ಆಗೋದಕ್ಕೆ ಟೈಮ್ ಆಗುತ್ತಲ್ವ. ಹಾಗಾಗಿ ಇದರ ಜೊತೆ ಚಟ್ನಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ಹಾಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿತ್ತು. ತಿನ್ನಬೇಕಾದ್ರೆ ಒಂದೊಂದು ಸ್ಪೂನಿಗೂ ಕಾಯಿ ಎಲ್ಲ ಹೆಚ್ಚಿದ್ವಲ್ಲ, ಕಾಯಿ ಹೆಚ್ಚಿರೋ ಕಾಯಿ ಸಿಗ್ತಾಯಿತ್ತು, ಕಡಲೆ ಬೀಜ ಅದೆಲ್ಲ ಸಿಗ್ತಾಯಿತ್ತಲ್ವ. ಏನೋ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಒಂದು ಸಾರಿ ಟ್ರೈ ಮಾಡಿ ನೀವು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲ ಕೆಲಸ ಮುಗಿಸಿ ಟೈಮು 11 ಗಂಟೆ ಕರೆಕ್ಟಾಗಿ 11 ಗಂಟೆ ಆಯಿತು. ನಾವು 12ಕ್ಕೆ ಹೊರಡೋಣ ಅಂತ ಮಾಡಿದ್ವು. ಮತ್ತು ಬಸ್ಸಲ್ಲಿ ಹೋಗ್ತಾ ಇರೋದ್ರಿಂದ ಅಲ್ಲೇನಾಗುತ್ತೆ ನೆಲಮಂಗಲ ಅಲ್ಲಿಗೆ ಹೋದ್ವಿ ಅಂತ ಹೇಳಿದ್ರೆ ಟ್ರಾಫಿಕ್ ಇರುತ್ತಲ್ವ, ಅಲ್ಲೇ 1 ಗಂಟೆ 1 ಕಾಲು ಗಂಟೆ ಟೈಮ್ ಆಗಿ ಹೋಗ್ಬಿಡುತ್ತಲ್ವ ಅಂತ ಹೇಳ್ಬಿಟ್ಟು ಮತ್ತೆ ಕರೆಕ್ಟಾಗಿ 11 ಗಂಟೆಗೆ ಬಿಟ್ಬಿಡೋಣ ಮನೆ. ಆವಾಗ ಸರಿಯಾಗುತ್ತೆ. ಬಸ್ಸಲ್ಲಿ ಹೋದರೆ ಎಷ್ಟೇ ಆಗಲಿ ಬಸ್ ನಮಗೆ ಕಾಯಲ್ಲ, ನಾವು ಬಸ್ಸನ್ನು ಕಾದರೂ ಪರವಾಗಿಲ್ಲ, ಬಸ್ಸೇ ನಮಗೆ ಕಾಯಲ್ವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೇಗನೆ ಹೊರಟ್ವಿ. ಇಲ್ಲಿಂದ ಹೋದರೆ ಅಲ್ಲೇ ತರೀಕೆರೆಯಲ್ಲಿ ನಮಗೆ ಸುಮಾರು ಒಂದು 3/4 ಗಂಟೆಯಷ್ಟು ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಈಗ ಬಸ್ಸಲ್ಲಿ ಅಷ್ಟು ದೂರ ಹೋಗೋದು ಅಂತೇಳಿ ಹೇಳಿದ್ರೆ ನಿಂತ್ಕೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಬಸ್ ರಶ್ ಇತ್ತಲ್ವ ಅಂತ ಹೇಳ್ಬಿಟ್ಟು ಕೆಲವೊಂದು 3-4 ಬಸ್ ಹತ್ತಲೇ ಇಲ್ಲ ನಾವು. ತುಂಬಾ ರಶ್ ಇತ್ತು. ಎಲ್ಲ ಬೆಂಗಳೂರು ಸೀಟ್ಗಳೇ ಅಂತೇಳಿ ಹೇಳಿದ್ರೆ ಹಾಗಾಗಿ ಬೆಂಗಳೂರವರೆಗೂ ನಾವು ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು 3-4 ಬಸ್ಸು ಲೆಸ್ ಮಾಡಿಬಿಟ್ಟು ಆಮೇಲೆ ಬಂದಂಥ ಬಸ್ಸಿಗೆ ಹತ್ಕೊಂಡು ಹೋದ್ವಿ. 11 ಗಂಟೆಗೆ ಮನೆಗೆ ಬಿಟ್ಟಿದ್ದಾದರೂ ಬಸ್ ಹತ್ತಷ್ಟೊತ್ತಿಗೆ 12 ಆಗಿ ಹೋಗ್ಬಿಡ್ತು ತರೀಕೆರೆಯಲ್ಲೇ. ಅಲ್ಲಿಂದ ಹೊರಟು ಸೀದಾ ಬೆಂಗಳೂರು ಸೇರೋ ಅಷ್ಟೊತ್ತಿಗೆ ಸುಮಾರು ನಾವು ಮೆಜೆಸ್ಟಿಕ್ಕಲ್ಲಿ ಹೋಗಿ ಇಳಿಯೋ ಅಷ್ಟೊತ್ತಿಗೆ ಟೈಮ್ ಬಂದು ಆಲ್ರೆಡಿ ಆಗಲೇ 7:15 ಆಗಿತ್ತು ಟೈಮು. ಎಷ್ಟು ಬೇಗ ಟೈಮ್ ಆಗೋದು ಕರೆಕ್ಟಾಗಿ 6:10ಕ್ಕೆ ಬೆಂಗಳೂರು ರೀಚ್ ಆದ್ವಿ. ಅಲ್ಲಿಂದ ಮೆಜೆಸ್ಟಿಕ್ ಬರೋ ಅಷ್ಟೊತ್ತಿಗೆ 7:15 ಆಗೋಗ್ಬಿಡ್ತು. ಟೈಮ್ ಎಷ್ಟಾದರೂ ನಮಗಂತೂ ಒಂಚೂರು ಬೇಜಾರಾಗ್ತಿಲ್ಲ. ನನಗೆ ಏನೋ ಒಂಥರ ಖುಷಿ ಅದು ಹೇಳ್ಕೊಳಕ್ಕಾಗ್ತಿಲ್ಲ ನನಗೆ. ಯಾಕಂದರೆ ಇಷ್ಟು ವರ್ಷಗಳ ನಂತರ ನಾವು ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಫುಲ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು, ಗಂಡ ಹೆಂಡತಿ ಮಕ್ಕಳು ಅಂತ ಹೇಳ್ಬಿಟ್ಟು, ಎಷ್ಟೆಷ್ಟು ಟ್ರೈನ್ ಆಗಲಿ ಏನೇ ಆಗಲಿ ಖುಷಿಯಾಗಿ ಹೋಗಿ ಬರಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋವಂಥದ್ದು. ಫಸ್ಟಿಗೆ ಒಂದು ಸಾರಿ ಹೋಗಿ ದೇವ್ರ ದರ್ಶನ ಮಾಡಿಕೊಂಡ್ರೆ ಸಾಕಪ್ಪ ಅನ್ನೋ ಥರ ಅನ್ನಿಸ್ತಾ ಇತ್ತು. ಏನಾದರೂ ಪರವಾಗಿಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಮೆಜೆಸ್ಟಿಕ್ಕಿಂದ ಹಿಡಿದು ನಾವು ಪ್ಯಾಕೇಜ್ ಬುಕ್ ಮಾಡಿದ್ವಲ್ವ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗಿ ಆನಂತರ ಎಷ್ಟೊತ್ತಿಗೆ ಹೊರಡೋದು ಏನು ಬಸ್ಸು ಎಲ್ಲ ಕೇಳಿಕೊಂಡು ಮತ್ತು ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋದಕ್ಕೆ ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಕೇಳ್ಕೊಳ್ಳೋಣ ಕರೆಕ್ಟ್ ಅವ್ರು ಹೇಳಿದ ಟೈಮಿಗೆ ಬಸ್ ಹೊರಡುತ್ತಾ ಅಥವಾ ಲೇಟ್ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು ನಮಗೆ. ಎಲ್ಲರೂ ನಮಗೆ ಟೈಮಿಂಗ್ಸ್ ಅದು ಹೇಳ್ಬಿಟ್ಟು ಮತ್ತು ಲೇಟ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಫಸ್ಟ್ ಅಲ್ಲಿಗೆ ಹೋಗ್ಬಿಡೋಣ, ಆಮೇಲೆ ನಾವು ಊಟ ಏನಾದರೂ ಮಾಡಿಕೊಂಡ್ರೆ ಆಗುತ್ತೆ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಮತ್ತು ಅಲ್ಲಿಂದ ಒಂದು ಖಾನಾವಳಿ ಇತ್ತು. ಅಲ್ಲೇ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಮಧ್ಯಾಹ್ನ ಮಕ್ಕಳು ಮನೆಯವರೆಲ್ಲ ಊಟ ಮಾಡಿದರು. ನನಗೆ ಯಾಕೋ ಹೊಟ್ಟೆ ಹಸಿವಾಗಿರಲಿಲ್ಲ ಅಂತ ನಾನು ಊಟ ಮಾಡಿರಲಿಲ್ಲ. ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತು. ಬಸ್ಸಲ್ಲಿ ಬಂದರೆ ಇದೇ ಒಂದು ಪ್ರಾಬ್ಲಮ್ಮು. ಟ್ರೈನಲ್ಲಾದರೆ ಏನಾದರೂ ತಿನ್ನೋದಕ್ಕೆ ಅದು ಬರ್ತಾ ಇರುತ್ತೆ, ತೊಗೊಂಡು ತಿಂತಾ ಇರ್ತೀವಿ ಮಧ್ಯದಲ್ಲಿ ಅಂತ ಹೇಳ್ಬೋದು ಹೊಟ್ಟೆ ಹಸಿವಾದಾಗ. ಬಸ್ಸಲ್ಲಿ ಏನೂ ಅಷ್ಟು ತೊಗೊಂಡು ತಿನ್ನೋದಕ್ಕೂ ಅಷ್ಟು ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತು ರೊಟ್ಟಿ ಊಟನೇ ಮಾಡಿಬಿಡೋಣ ಅಂತೇಳಿ ಬಂದವು. ತುಂಬಾ ಚೆನ್ನಾಗಿತ್ತು. ಧಾರವಾಡ ಸೈಡು
ಖಾನಾವಳಿ ಅಂಥದ್ದು, ಜೋಳದ ರೊಟ್ಟಿ, ಹಾಗೆ ಮೂರು ಥರ ಪಲ್ಯಗಳು, ಹಾಗೆ ಅದೇನೋ ಸ್ವೀಟ್ ಉಪ್ಪಿನಕಾಯಿ ಅಂತ, ನಿಂಬೆ ಉಪ್ಪಿನಕಾಯಿ. ನನಗಂತೂ ಆ ಉಪ್ಪಿನಕಾಯಿ ತುಂಬಾ ಇಷ್ಟ ಆಯಿತು. ನೋಡೋಣ ಒಂದು ಸರಿ ಟ್ರೈ ಮಾಡಬೇಕು ನಾನು ಅದನ್ನು ಮನೆಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಯಾವತ್ತಾದರೂ ಅದನ್ನು ಮಾಡಿದ್ರೆ ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ತುಂಬಾ ಟೇಸ್ಟಿಯಾಗಿತ್ತು ಆ ಉಪ್ಪಿನಕಾಯಿ, ನಿಂಬೆಹಣ್ಣಿನ ಉಪ್ಪಿನಕಾಯಿ, ಸ್ವೀಟ್ ಉಪ್ಪಿನಕಾಯಿ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳಿದ್ರೆ ನಾನಂತೂ ಒಂದು 3-4 ಸರಿ ಹಾಕೊಂಡು ತಿಂದಿದ್ದೀನಿ ನಾನು ಊಟ ಮಾಡೋಷ್ಟೊತ್ತಿಗೆ. ಅಷ್ಟು ಟೇಸ್ಟ್ಫುಲ್ಲಿ ಆಗಿತ್ತು. ಹಾಗೆ ಅನ್ನ ಸಾಂಬಾರು ಎಲ್ಲದೂ ತುಂಬಾ ಚೆನ್ನಾಗಿತ್ತು. ಅಷ್ಟು ಊಟ ಮಾಡಿದ್ದಕ್ಕೂ ಏನೋ ನನಗಂತೂ ತುಂಬಾ ರುಚಿ ಅಂತ ಅನ್ನಿಸ್ತಾ ಇತ್ತು ಎಲ್ಲ ಊಟ ಕೂಡ. ವಿಡಿಯೋ ಫುಲ್ ಎಲ್ಲ ಕಡೆಯೂ ನಾನು ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂತ ಹೇಳಿದರೆ ಮಾನ್ಯ ವಿಡಿಯೋ ಮಾಡ್ತಾಯಿದ್ಲು. ಆಮೇಲೆ ತಿರುಪತಿಗೆ ಹೋದ್ಮೇಲೆ ನಮಗೆ ಫೋನು ಅಷ್ಟಾಗಿ ಸಿಗಲಿಲ್ಲ ಕೈಗೆ, ಯಾಕಂದರೆ ಫೋನ್ ಲಾಕ್ ಮಾಡಿ ಇಟ್ಬಿಟ್ರು. ಹಾಗಾಗಿ ಅಲ್ಲಿ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು 10 ಮಿನಿಟ್ಸ್ ಇದೆ. ಅವ್ರು ಹೇಳಿದ್ದು 8:25ಕ್ಕೆ, ನಾವು ಹೊರಟಿದ್ದಂಥದ್ದು 9:15 ಆಯಿತು ನಾವು ಹೊರಡೋಷ್ಟೊತ್ತಿಗೆ. ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಮಧ್ಯರಾತ್ರಿ 2 ಗಂಟೆ ಆಯಿತು. ಅಲ್ಲಿಂದ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು, ನಾರ್ಮಲ್ ದರ್ಶನ ಆಗಿರೋದ್ರಿಂದ ಟಿಕೆಟಿಗೆ ನಾವೇ ಕ್ಯೂ ನಿಂತ್ಕೊಂಡು ಅದೊಂದು 2 ಗಂಟೆ ಟೈಮ್ ಆಯಿತು. ಟಿಕೆಟೆಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತು ಸ್ನಾನ ಮಾಡಿಕೊಂಡು ತಿರುಪತಿಗೆ ಹೋದ್ವಿ. ಅಷ್ಟರಲ್ಲಿ ಫೋನು ಲಾಕ್ ಮಾಡಿದ್ರು. ಒಂದು 7:45 ಅಷ್ಟೊತ್ತಿಗೆ ಫೋನ್ ಇಸ್ಕೊಂಡು ಲಾಕ್ ಮಾಡಿದ್ದು. ಮತ್ತು ನಮಗೆ ಫೋನ್ ಸಿಕ್ಕಿದೆ 4:15 ಅಷ್ಟೊತ್ತಿಗೆ. ಹಾಗಾಗಿ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾವು ಅಷ್ಟು ದಿನದಿಂದ ಇಟ್ಕೊಂಡಿದ್ದ ಆಸೆ ಇವತ್ತು ಈಡೇರಿತು ಅಂತಲೇ ಹೇಳ್ಬೋದು. ಮನೆ ದೇವರ ದರ್ಶನ ಆಗಿದ್ದಂತೂ ಆಹಾ, ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ ಅಷ್ಟು ಸಂತೋಷ ಆಯಿತು. ಅಲ್ಲೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಬಂದು ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಶಾಪಿಂಗ್ ಅಂತೇಳಿ ಏನೂ ಮಾಡಲಿಲ್ಲ, ಬಳೆ ತೊಗೊಂಡ್ವಿ ಅಷ್ಟೇ. ಎಕ್ಸ್ಟ್ರಾ ಏನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಶಾಪಿಂಗ್ ಮಾಡಬೇಕನ್ನೋ ಆಸೆ ತುಂಬಾ ಇತ್ತು ನನಗೆ. ತಿರುಪತಿಯಲ್ಲೇ ತೊಗೊಳ್ಬೇಕೇನಾದರೂ ಅನ್ನೋ ಆಸೆ ಇತ್ತು. ಆದರೆ ತಿರುಪತಿಯಲ್ಲಿ ಏನೂ ತೊಗೊಳೋಕ್ಕಾಗಲಿಲ್ಲ. ಅಲ್ಲಿಂದ ದರ್ಶನ ಮಾಡಿಕೊಂಡು ಸೀದಾ ಪ್ಯಾಕೇಜ್ ಆಗಿರೋದ್ರಿಂದ ಬಸ್ ಹೊರಡೋ ಟೈಮಿಗೆ ನಾವು ಅಲ್ಲಿ ಬಂದುಬಿಡ್ಬೇಕಲ್ವ, ಹಾಗಾಗಿ ಅಲ್ಲಿಗೆ ಬಂದ್ವಿ. ಅಲ್ಲಿಂದ ಮತ್ತೆ ನಾವು ಹೊರಟಿದ್ದಂಥದ್ದು 6 ಗಂಟೆಗೆ. ತಿರುಪತಿಯಿಂದ 10:30 ಕರೆಕ್ಟಾಗಿ ಬೆಂಗಳೂರಿಗೆ ರೀಚ್ ಆದ್ವಿ. ಅಲ್ಲಿಂದ ಮತ್ತೆ ಮೆಜೆಸ್ಟಿಕ್ಕಿಗೆ ಬಂದು ಒಂದು ಗೌರ್ಮೆಂಟ್ ಬಸ್ ಹಿಡಿದು ಅಲ್ಲಿಂದ ಸೀದಾ ತರೀಕೆರೆಗೆ ಬಂದ್ವಿ. ಈ ರೀತಿಯಾಗಿತ್ತು ನಮ್ಮ ತಿರುಪತಿ ಪ್ರಯಾಣ. ಅಷ್ಟೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂತ ಹೇಳಿದ್ರೆ ಮನೆಯಲ್ಲಿ ಇಷ್ಟು ವೀಡಿಯೋ ಮಾಡಿದ್ದಷ್ಟು ಬಿಟ್ಟರೆ ಮತ್ತೆ ಮಧ್ಯದಲ್ಲಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. 4:45 ಅಷ್ಟೊತ್ತಿಗೆ ಬಂದು ತರೀಕೆರೆ ರೀಚ್ ಆದ್ವಿ. ಈ ರೀತಿಯಾಗಿತ್ತು ನಮ್ಮ ಮನೆ ದೇವರ ಪ್ರಯಾಣ. ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.